ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ. ಗುರು ನಂಗೆ ಒಂದೇ ಒಂದು ಆಸೆ ಗುರು, ಏನು ತಡೆದೆ ಈ ಕಲ್ಪನಾ ಕಾಂಚನ ಮೂವಿ ಇದೆಯಲ್ಲ ಹಿಂಗೆ ಇಟ್ಕೊಂಡು ನಂತರ ಹತ್ರ ಬಂದ್ಬಿಟ್ಟಿದ್ದೆ ಈ ಚಾಲೆಂಜಲ್ಲಿ ನಾನೇ ವಿನ್ ಆಗ್ಬಿಡ್ತಿದ್ದೆ. ಶಿವಣ್ಣ ಆರಾಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಲಾಸ್ಟ್ ಕಂಟೆಂಟ್ ಹೇಗಿತ್ತು? ಪರವಾಗಿಲ್ಲ, ತುಂಬ ಚೆನ್ನಾಗಿ ಓಡಿದೆ. ನೋಡೋಣ, ಇದೇ ಥರ ಸಪೋರ್ಟ್ ಮಾಡಿದ್ರೆ ಮುಂದೆದಲ್ಲಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀವಿ ನಾವು. ಇವರ ಒಂದು ಧೈರ್ಯಕ್ಕೆ ಆ್ಯಕ್ಟ್ಸ್ ಆಫ್ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇವರು ಯಾವತ್ತೂ ವಿಡಿಯೋ ಮುಂದೆ ಬಂದವರಲ್ಲ, ಕ್ಯಾಮ್ರಾ ಮುಂದೆ ಬಂದವರಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಸ್ವಲ್ಪ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ವಿಷಯ ಏನಂತ ಹೇಳಿದ್ರೆ ಯಾರಾದ್ರೂ ಫುಡ್ ಲವರ್ಸ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಆಲ್ರೆಡಿ ಲಾಸ್ಟ್ ಕಂಟೆಂಟಲ್ಲೂ ಇವ್ರ ಜೊತೆ ನಾನು ಚಾಲೆಂಜ್ನ ಮಾಡಿದ್ದೆ, ವಿಡಿಯೋ ಅಪ್ಲೋಡ್ ಆಗಿದೆ. ದಯವಿಟ್ಟು ವಿಡಿಯೋನ ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ. 1 ಅವರಲ್ಲಿ 26 ಅಂಗಡಿಯಲ್ಲಿ ಹೋಗ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಗಿ ಫುಡ್ನ ಟೇಸ್ಟ್ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಚಾಲೆಂಜಿಂಗ್ ವಿಡಿಯೋ ಎಲ್ಲಿ ಮಾಡ್ತಾ ಇದ್ದೀವಿ ಏನು ಅಂತ ಕ್ಲೀನಾಗಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಇವತ್ತು ಈ ಚಾಲೆಂಜ್ನ ನಾನು ಮಾಡ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಮಾಲ್ದೂರಿನಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಶಂಕರ್ ಡಾಬಾನಲ್ಲಿ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ತುಂಬಾನೇ ಫೇಮಸ್ ಇಲ್ಲಿ. ಇನ್ನು ಡೀಟೇಲ್ಸ್ ಹೋಗ್ತಾ ನಾನು ಕೊಡ್ತೀನಿ ನಿಮಗೆ. ಫಸ್ಟು ಡಾಬಾ ಹೇಗಿದೆ ನೋಡ್ಕೊಂಬನ್ನಿ. ಏನಕ್ಕೆ ಇದನ್ನ ಚೂಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಶಂಕರ್ ಡಾಬಾ ಎಲ್ಲರಿಗೂ ಫ್ಯಾಮಿಲಿಗೆ ತುಂಬಾ ಫ್ರೆಂಡ್ಲಿ ಅಂತ ಹೇಳ್ತೀನಿ. ನಾನು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದಷ್ಟೇ ಯಾವ ರೀತಿ ಸೆಟಪ್ನ ಮಾಡ್ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ನೀವೇನಾದ್ರೂ ನಾಟಿ ಕೋಳಿ ಪ್ರಿಯರ್ ಆಗಿದ್ರೆ ಒಂದ್ಸಲಿ ಶಂಕರ್ ಡಾಬಾಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಫೇಮಸ್ಸು ನಾಟಿ ಕೋಳಿ ಉಪ್ಕರಿ, ತುಂಬಾ ಫೇಮಸ್. ಇಲ್ಲಿ ದೂರದಿಂದ ಬರ್ತಾರೆ ಇಲ್ಲಿಗೆ ನಾಟಿ ಕೋಳಿ ಉಪ್ಕರಿ ತಿನ್ನೋದಕ್ಕೆ. ನಾಟಿ ಕೋಳಿ ಕಾಲ್ ಸೂಪು ತುಂಬಾ ಫೇಮಸ್ ಗುರು. ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮಾಲು ಟು ಕೋಲಾರ್ ರೋಡಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ರೈಟ್ ಸೈಡೇ ಬರುತ್ತೆ. ಏನಾದ್ರು ಗೆಸ್ ಇದೆಯಾ ಏನಾದರೂ ಏನು ಚಾಲೆಂಜ್ ಇವತ್ತು ಅಂತ? ಡಾಬಾದಲ್ಲಿ ಬಂದರೆ ಅಷ್ಟೊಂದು ಏನಿಲ್ಲ, ನೋಡೋಣ. ಈಗ ವೆಯ್ಟ್ ಮಾಡಿಸೋದು ಬೇಡ, ತರಿಸ್ಬಿಡೋಣ. ಯಾರಲ್ಲಿ? ಐ ಆಮ್ ಹೇರ್, ಡೋಂಟ್ ಫೇರ್. ವಾಟ್ ಯು ವಾಂಟ್ ಸರ್? ತಗೊಂಬನ್ನಿ ಇಲ್ಲಿ. ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ಇದೆಲ್ಲ ತಂದಿರೋದು. ಶಾಕ್ ಆಯ್ತಾ? ಆಗಿರಲೇಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಶಾಕಲ್ಲ ಇದ್ದೀನಿ. ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ಮಾತಲ್ಲ. ನಾನು ಅಷ್ಟೊಂದು ರಿಸ್ಕು ತೊಗೊಳಲ್ಲ ಚಾಲೆಂಜಿಂಗ್ ವಿಡಿಯೋಸ್ ಮಾಡೋದಕ್ಕೆ ಅಂತಲೂ. ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಮಹೇಶ್ ಅಂತ ಹೇಳಿದ್ದಕ್ಕೆ, ಬಾ ಮಾಡೋಣ ಅಂತ ಹೇಳ್ದ. ಜಸ್ಟ್ ಒಂದು ಕಾಲ್ ಮಾಡಿ ಹೇಳಿದ್ದಕ್ಕೆ ಈ ಪಾರ್ಟಿ ಒಂದು ಅರೇಂಜ್ಮೆಂಟ್ನ ಮಾಡಿಕೊಟ್ಟಿದ್ದಾನೆ ನನ್ನ ಫ್ರೆಂಡ್ ಮಹೇಶು. ಅವನಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ, ಹ್ಯಾಟ್ಸ್ ಆಫ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅವನಿಗೆ ಇದೆಲ್ಲ ನಮ್ಮ ಮೈಂಡಲ್ಲೇ ಇಲ್ಲ, ಇಷ್ಟೊಂದು ಕ್ಲೀನಾಗಿ ಮಾಡಿಕೊಟ್ಟಿದ್ದಾನೆ. ಚಾಲೆಂಜು ಏನು ಅಂತ ಹೇಳ್ಬಿಟ್ರೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಶಿವಣ್ಣ ಮುಂದೆ 10 ಲೆಗ್ ಪೀಸ್ ಇದೆ, ನನ್ನ ಮುಂದೆ 10 ಲೆಗ್ ಪೀಸ್ ಇದೆ. ಇದು ತಿಂದು ಮುಗಿಸ್ಬೇಕು. ಬಟ್ ಎಂಥವ್ರು ಬೇಕೋ ತಿಂದು ಮುಗಿಸ್ಬಿಡ್ತಾರೆ. ಟ್ವಿಸ್ಟ್ ಏನಂತ ಹೇಳಿದ್ರೆ ಟೈಮಿಂಗ್ಸ್ ಇದೆ. 5 ನಿಮಿಷದಲ್ಲಿ ಯಾರು ಯಥೇಚ್ಛವಾಗಿ ಲೆಗ್ ಪೀಸ್ನ ತಿಂದು ಮುಗಿಸ್ತಾರೋ ಅವರು ಈ ಚಾಲೆಂಜಲ್ಲಿ ವಿನ್ ಆಗ್ತಾರೆ. ವಿನ್ ಆಗಿರೋರಿಗೆ 2,000 ರೂಪಾಯಿ ಬಹುಮಾನ ಇರುತ್ತೆ, ಪ್ರೈಸ್ 2,000 ರೂಪಾಯಿ ಪ್ರೈಸ್ ಇರುತ್ತೆ ಗುರು. ಶಿವಣ್ಣ ಅರ್ಥ ಆಯ್ತಾ ಚಾಲೆಂಜ್ ಏನಂತ? 5 ನಿಮಿಷ ಟೈಮ್ ಇರುತ್ತೆ, ಕಲಾ ಅವಕಾಶ. ಅದರಲ್ಲಿ ಯಾರು ಯಥೇಚ್ಛವಾಗಿ ಲೆಗ್ ಪೀಸ್ನ ತಿಂತಾರೋ ಅವರು ಈ ಚಾಲೆಂಜಲ್ಲಿ ವಿನ್ ಆಗ್ತಾರೆ. ರೆಡಿ? ಸ್ಟಾರ್ಟ್ ಮಾಡೋಣ. ಗುರು ಟೈಮ್ ಓಡ್ತಾ ಇದೆ, ತಿನ್ನೋಣ. ಎಲ್ಲದಕ್ಕೂ ಹಾಕ್ಕೊಳೋದು ಬೇಡ, ನಿಂಬೆಹಣ್ಣು ಒಂದೊಂದು ಲೆಗ್ ಪೀಸ್ ಮಾತ್ರ ಹಾಕೋಣ. ಲೆಗ್ ಪೀಸ್ ಗುರು ನಂಗೆ ಒಂದೇ ಒಂದು ಆಸೆ ಗುರು, ಏನು ತಡೆದೆ ಈ ಕಲ್ಪನಾ ಕಾಂಚನ ಮೂವಿ ಇದೆಯಲ್ಲ ಹಿಂಗೆ ಇಟ್ಕೊಂಡು ನಂತರ ಹತ್ರ ಬಂದ್ಬಿಟ್ಟಿದ್ದೆ ಈ ಚಾಲೆಂಜಲ್ಲಿ ನಾನೇ ವಿನ್ ಆಗ್ಬಿಡ್ತಿದ್ದೆ.
ಬಟ್ ನನಗನ್ಸುತ್ತೆ ಈ ಚಾಲೆಂಜಲ್ಲಿ ಇವರೇ ವಿನ್ ಆಗ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ನಾನು ಒಂದೇ ಪೀಸೆ ತಿನ್ನೋಕ್ಕಾಗ್ತಾನೆ ನನ್ನ ಕೈಗೆ. ಒಂದು ಆಗೋಯ್ತು. ಶಿವಣ್ಣ ಕ್ಲೀನಾಗಿ ಮುಗಿಸ್ಬೇಕು, ಅದ್ರಿಂದ ಮಾಂಸ ಐತೆ ಗುರು. ಕ್ಲೀನಾಗಿ ತಿಂದು ಮುಗಿಸಿದ್ದೀನಿ. ಈ ಥರ ತಿನ್ಬೇಕು ಶಿವಣ್ಣ, ಈ ಥರ. ಓಕೆ, ಅಣ್ಣ ಎರಡನೇದಕ್ಕೆ ಹೋಗ್ಬಿಟ್ರು. ಎರಡನೇ ಲೆಗ್ ಪೀಸ್ ನಾನು ಲೈಫಲ್ಲಿ ಅಂದ್ಕೊಂಡಿದ್ದಿಲ್ಲಪ್ಪ ಈ ಥರ ಚಾಲೆಂಜ್ ಮಾಡ್ತೀನಿ ಅಂತ. ಇದೆ ಶಿವಣ್ಣ ಮಾತಾಡ್ಸ. ಕಿರಣ್ ಚಾಲೆಂಜ್ ಹೇಳಿದ್ಮೇಲೆ ಏನು ಅನ್ಕೊಂಡಿದ್ದೆ, ಇಲ್ಲಿ ಬಂದ್ಮೇಲೆ ಈ ಥರ ಸೃಷ್ಟಿಕರ್ ಅಂತ ನಂಗೆ ಗೊತ್ತಿರಲಿಲ್ಲ. ಮಾತ್ರ ಗುರು ತಿನ್ನೋಕ್ಕೆ ಎರಡು ಲೆಗ್ ಪೀಸ್ಗೆ ಸುಸ್ತಾಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇಕ್ಬೇಕು ಒಂದ್ಸಲ ಚಾಲೆಂಜು. ಹಿಂಗೆ ಬರ್ಬೇಕು ಮಾಂಸ ಬಂದರೆ ಈ ಥರ ಬಂದರೆ ಜಲ್ದಿ ಚಾಲೆಂಜ್ನ ನಾನು ಇನ್ನೂ ಮಾತಾಡ್ತಾನೆ ಇದ್ದೀನಿ, ಏನೋ ಹೊಡಿತಾ ಇದ್ರು. ಎರಡನೇ ಲೆಗ್ ಪೀಸ್ ಕಂಪ್ಲೀಟು. ಒಂದು ನರನೂ ಬಿಡ್ತಾ ಇಲ್ಲ ಕೋಳಿ ಲೆಗ್ ಪೀಸ್ದು ಎಲ್ಲ ವಾದಿಸ್ತಾ ಇದ್ದೀನಿ. ತಿನ್ನೋಕ್ಕಾಗ್ತಿಲ್ಲ. ಹೆಂಗಿದೆ ಶಿವಣ್ಣ? ಬಾಯೆಲ್ಲ ನೋವು ಬರ್ತಾ ಇದ್ರು. ಗುರು 4 ನಿಮಿಷ ಆಗೋಯ್ತಲ್ಲ ಗುರು. 5 ನಿಮಿಷ ಕಂಪ್ಲೀಟ್ ಆಗೋಯ್ತು. ಇದರಲ್ಲಿ ನಾನು 3 ಲೆಗ್ ಪೀಸ್ನ ತಿಂದು ಮುಗಿಸಿದ್ದೀನಿ. ಅಣ್ಣನು 3 ಲೆಗ್ ಪೀಸ್ನ ತಿಂದು ಮುಗಿಸಿದ್ದಾರೆ. ತಿಂದು ಮುಗಿಸಿ ಇನ್ನೊಂದು ಲೆಗ್ ಪೀಸ್ಗೆ ಕೈ ಹಾಕಿದ್ದಾರೆ. ತಿನ್ಬಿಟ್ಟಿದ್ದೀನಿ ನಾನು. ಅದರಲ್ಲಿ ಅರ್ಧ ತಿನ್ಬಿಟ್ಟಿದ್ದಾರೆ ಅವರು. ಇನ್ನೂ ಒಂದು 5 ನಿಮಿಷ ಕಾಲಾವಕಾಶ ಕೊಡಲ್ಲ. ಏನು ಮಾಡೋದು? ಇನ್ನೂ ಒಂದು 5 ನಿಮಿಷ ಕೊಡೋಣ. ಅಣ್ಣ ಇನ್ನೂ ತಿಂತಾನೇ ಇದ್ದಾರೆ ಗುರು. ಇನ್ನೂ ಒಂದು 5 ನಿಮಿಷ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಈ ಚಾಲೆಂಜಲ್ಲಿ. ಯಾಕಂದರೆ ಇಷ್ಟೊಂದು ತಿನ್ನೋದಕ್ಕೆ 5 ನಿಮಿಷದಲ್ಲಿ ಆಗಲ್ಲ. ಇನ್ನೂ ಒಂದು 5 ನಿಮಿಷ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ರೆಡಿ ಇರು ಶಿವಣ್ಣ. ಸಕ್ಕಾಗೋಟ. ಓಕೆ ರೆಡಿ ಗುರು. ಬಾಯೆಲ್ಲ ನೋವು ಬರ್ತೈತೆ ಗುರು. ಶಿವಣ್ಣ ಬಾಯೆಲ್ಲ ನೋವು ಬರ್ತಾಯಿಲ್ಲ ನಿಂಗೆ? ನನಗೆ ಬಾಯೆಲ್ಲ ನೋವು ಬರ್ತೈತೆ ಗುರು. ಹೆಲ್ತ್ ಸ್ವಲ್ಪ ಇಶ್ಯೂ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಹೇಳಿದ್ನ ಎಲ್ಲ ಗೊತ್ತಲ್ಲ. MNG ಕಿರಣ್ ಅಂದರೆ ಚಾಲೆಂಜ್ ಅಂದರೆ MNG ಕಿರಣ್ ಅಂತ. ಟೈಮಿಂಗ್ಸ್ ಓಡ್ತಾ ಇದೆ. ರೆಡಿ ನಮ್ಗೆ ಗೊತ್ತೇ ಆಗಿಲ್ಲ ಗುರು. ಟೈಮು 4 ನಿಮಿಷ ಎಬೋ ಆಗೋಗಿತ್ತು. ಶಿವಣ್ಣ ಮೇಲೆ ಒಂದು ಕಣ್ಣಿಕ್ಕಿರ್ತೀನಿ. ಒಂದು ನರಾನು ಬಿಡ್ತಲ್ಲ ಹೋಗಿ ಲೆಗ್ ಪೀಸಲ್ಲೇ. 4ನೇದು ಕಂಪ್ಲೀಟ್ ಆಯಿತು. 5ನೇದು ಕೈ ಹಾಕಿದ್ದೀನಿ. ಹಾಂ ನಂದು 5ನೇದು. ನಂದು 4 ಆಗೋಗಿದೆ.
ಬಾಯಿ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ಏಳು ನಿಮಿಷ ಗುರು 7 ನಿಮಿಷ ಆಗೋಯ್ತು ಗುರು. ಮೈ ಗಾಡ್ 10 ನಿಮಿಷನೇ ಲಾಸ್ಟು. ಆದ್ಮೇಲೆ ನಾವು ತಗೋಣ, ಎಕ್ಸ್ಚೇಂಜ್ ಮಾಡಲ್ಲ. 10 ನಿಮಿಷ ಎಷ್ಟು ನಿಮಿಷ ಅಷ್ಟು ಕಂಪ್ಲೀಟ್ ಕ್ಲೋಸ್. 10 ನಿಮಿಷ. ಅದ್ಭುತ ನಮಗ. ನಾನು ನೀರೇ ಕುಡಿತಾ ಇಲ್ಲ, ಬೇರೆ ಲೆಗ್ ಪೀಸೇ ತಿಂತಾ ಇದ್ದೀನಿ. ಶಿವಣ್ಣ ಅಳ್ತಾ ಇದೆಯಾ ಯಾಕೆ? ಶಿವಣ್ಣ ಅಳ್ತಾ ಇದ್ದಾರೆ. ಶಿವಣ್ಣ ಅಳ್ಬೇಡಿ, ಹಿಂಗ ಖಾಲಿ ಮಾಡಿದ್ದೀನಿ. ಈ ಥರ ತಿನ್ಬೇಕು ಲೆಗ್ ಪೀಸು. ಬ್ರೋ ಇಷ್ಟಲ್ಲೇ ನನ್ನ ಸಬ್ಸ್ಕ್ರೈಬರ್ಸ್ ಕೈಯಲ್ಲೂ ಒಂದು ಚಾಲೆಂಜಿಂಗ್ ಫುಡ್ ಚಾಲೆಂಜಿಂಗ್ ವೀಡಿಯೋಸ್ ನಾನು ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಗೊತ್ತಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ನಿಮಿಷ ಇದೆ? 2 ನಿಮಿಷ ಇದೆಯಾ? ತಲೆನೋವು ಬರ್ತಾಯಿದ್ರು. ಲೆಗ್ ಪೀಸ್ ತಿನ್ನೋದು ಒಂದು ಕಲೆ. ಫಸ್ಟ್ ಹಿಂಗೆ ಮಾಡ್ಕೊಬೇಕು ಗುರು, ಬಟಮಿಂದ ಹಿಂಗೆ ನೋಡಿ, ಹಿಂಗೆ ಮಾಡ್ಕೊಬೇಕು ನೋಡಿ. ಹಿಂಗೆ ಮಾಡಿಕೊಂಡು ಒಂದೇ ಅಟೆಂಪ್ಟಲ್ಲಿ ಆಗೋಯ್ತು. 9 ನಿಮಿಷ 19 ಸೆಕೆಂಡ್. 10 ನಿಮಿಷಕ್ಕೆ ಹೇಳಿ. ಕ್ಯಾಮ್ರಾಗೆ ಕ್ಲೀನಾಗಿ ತಿಂದಿದ್ದೀನಿ. ನೀವೇ ಕಮೆಂಟ್ ಹಾಕಿ ಕ್ಲೀನಾಗಿ ತಿಂದಿದ್ದೀನೋ ಇಲ್ಲ ಅಂತ. ಶಿವಣ್ಣ ನೀವು ಶಿವಣ್ಣ ಒಂದು ಮೋಸಪ್ಪ ನೋಡಿ, ಅದ್ರಲ್ಲಿ ಜಾಸ್ತಿ ಇದೆ ಮಾಂಸ ನೋಡಿ, ಅದ್ರಲ್ಲಿ ಮೀಟ್ ಜಾಸ್ತಿ ಇದೆ. 10 ನಿಮಿಷ ಆಯ್ತಾ? ಶಿವಣ್ಣ ಸ್ಟಾಪ್. ಇಡಿ ಗುರು ಎಷ್ಟು ಉಳಿಸಿದ್ದೆ ನಾನು? 1 2 3 4 5 ಲೆಗ್ ಪೀಸು ಟಚ್ಚೇ ಮಾಡಿಲ್ಲ, ಹಾಗೆ ಉಳಿಸಿದ್ದೀನಿ. ಎಷ್ಟು ತಿಂದಿದ್ದೀನಿ? 1 ಇದೆಲ್ಲ ಖಾಲಿ ಆಗಿದೆ. 2 3 4 5 6 ಲೆಗ್ ಪೀಸ್ ತಿಂದಿದ್ದೀನಿ ಗುರು ನಾನು. ಓಕೆನಾ? ನೀವು ಎಷ್ಟು ತಿಂದಿರೋ ಶಿವಣ್ಣ? 1 2 3 4 5. ಹೊಡೀರಿ ಪಟಾಕಿ ಹೊಡೀರಿ ಈಚೆ. ಚಾಲೆಂಜಲ್ಲಿ ವಿನ್ ಆಗಿರೋದು ನಾನು ಗುರು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ನಿಮ್ಮ ಬೆಂಬಲ ಎಲ್ಲ ನನ್ನ ಮೇಲೆ ಇದೇ ಥರ ಇರಲಿ. ಇವತ್ತು ಈ ಚಾಲೆಂಜಲ್ಲಿ, ಫುಡ್ ಚಾಲೆಂಜಲ್ಲಿ ಗೆದ್ದಿರೋದು ನಾನು. MNG ಕಿರಣ್ ಅಂದರೆ ಚಾಲೆಂಜ್ ಅಂದರೆ MNG ಕಿರಣ್. ಗುರು ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾನು ಈ ಥರ ಯಾವತ್ತೂ ನಾನು ಫುಡ್ನ ಟ್ರೈ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಏನಕ್ಕಂದ್ರೆ ಚಾಲೆಂಜ್ ಇದೆ ಅನ್ನೋದಕ್ಕೋಸ್ಕರ ಇದೇ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದ್ದು. ಬಟ್ ಈ ಥರ ನಾನು ಟ್ರೈ ಮಾಡಿದ್ದೀನಿ ಅಂದರೆ ಮನೇಲಿ ಕೆರೆದಲ್ಲಿ ಹೊಡಿತಾರೆ ಗುರು. ಈ ಥರ ಯಾವತ್ತೂ ಅಷ್ಟೇ ಟ್ರೈ ಮಾಡೋಕೆ ಹೋಗ್ಬಿಡಿ. ನಾನು ಕ್ಲೀನಾಗಿ ತಿಂದೇ ಇಲ್ಲ, ಹಂಗಾಗಿ ಸ್ವಲ್ಪ ನುಂಗ್ಬಿಟ್ಟೆ ನಾನು. ಶಿವಣ್ಣ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಈ ಥರ ಯಾವತ್ತೂ ತಿನ್ನಿಲ್ಲ, ಇದೇ ಫಸ್ಟು ತಿಂದಿರೋದು. ಪರವಾಗಿಲ್ಲ, ಚಾಲೆಂಜ್ ಚೆನ್ನಾಗಿತ್ತು. ಅದಕ್ಕೆ ನಮ್ಮ ಕಿರಣ್ ಅವ್ರು ಗೆದ್ದಿದ್ದಾರೆ, ಖುಷಿ ಆಯಿತು. ಓಕೆ, 6 ಲೆಗ್ ಪೀಸು ಗುರು. ಏನಾಗಿದೆ ಅಂದರೆ ಇಲ್ಲಿ ನಾವು ಟೋಟಲ್ ಆಗಿ 20 ಲೆಗ್ ಪೀಸ್ ಹೇಳಿದ್ದು. ಬಟ್ ಲೆಗ್ ಪೀಸ್ ಚಿಕನ್ ಅಂಗಡಿಯವರು ನನಗೆ ಪರಿಚಯ ಇದ್ರು ಅಂದ್ಬಿಟ್ಟು 2 ಎಕ್ಸ್ಟ್ರಾ ಹಾಕಿದ್ರು. ಟೋಟಲ್ 22.
ಆ 2 ನಂದ್ರಲ್ಲೇ ಬಂದ್ಬಿಟ್ಟಿದೆ, 2 ಚಿಕನ್ ಎಕ್ಸ್ಟ್ರಾ. ಇವ್ರದಲ್ಲಿ ಟೋಟಲ್ 10 ಇತ್ತು. 10 ಇದೆಯಾ? ಹನ್ನೊಂದಾ? ಓಕೆ, ಹನ್ನೊಂದು. ಗುರು ಇನ್ನೊಂದು ಏನು ಮಾಡೋಣ ಅಂದರೆ, ಇನ್ನು ಬರೋ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ತೊಗೊಂಬರ್ತೀನಿ MNG ಕಿರಣ್ ಯೂಟ್ಯೂಬ್ ಚಾನಲಲ್ಲಿ. ನಂಗೆ ತುಂಬಾ ಖುಷಿ ಆಯಿತು. ನನ್ನ ಸಬ್ಸ್ಕ್ರೈಬರ್ಸ್ನ ಕರೆಸ್ಕೊಂಡು ಬಂದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿಸ್ತೀನಿ. 5 ಜನನ ಕರೆಸ್ತೀನಿ, ಅದು ಲೇಡೀಸನ ಆಗಿರ್ಬೋದು, ಜೆಂಟ್ಸನ ಆಗಿರ್ಬೋದು. ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ಒಂದು ಚಾಲೆಂಜ್ ವಿಡಿಯೋನ ಮಾಡೋಣ. ಓಕೆ, ನೋಡೋಣ. ಹೇಳಿ, ಹೇಗನ್ನಿಸ್ತಾ ಇದೆ? ಒಳ್ಳೆ ಎಕ್ಸ್ಪೀರಿಯನ್ಸಾ? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಈ ಥರ ಚಾಲೆಂಜ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದನ್ನೊಂಥರ ಇದು ಕೊಟ್ಟಿದ್ದಾರೆ ಗುರು. ಹಾಗೆ ನನ್ನ ಫ್ರೆಂಡ್ಸು ಕೈಯಲ್ಲಿ ಒಂದ್ಸಲಿ ಚಾಲೆಂಜಿಂಗ್ ವಿಡಿಯೋ ಮಾಡಿಸ್ಲೇಬೇಕು ಗುರು. ಯಾಕಂದರೆ ನಾನು ಬೆಳೆದು ಬಂದಿರೋದು ನನ್ನ ಫ್ರೆಂಡ್ಸಿಂದಾನೆ. ಬಟ್ ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸರಿ, ನಾನು ಇಲ್ಲೇ ಈ ಸ್ಟೇಜಲ್ಲಿ ಇದ್ರೂ ಸರಿ, ನನ್ನ ಫ್ರೆಂಡ್ಸ್ನ ನಾನು ಯಾವತ್ತೂ ಮರೆಯಲ್ಲ. ಒಳ್ಳೊಳ್ಳೆ ಚಾಲೆಂಜನ್ನು ಅವ್ರಿಗೆ ಕೊಡಿಸ್ತೀನಿ. ಅವ್ರ ಕೈಯಲ್ಲಿ ಒಳ್ಳೊಳ್ಳೆ ಚಾಲೆಂಜ್ ವೀಡಿಯೋಸ್ನ ನಾನು ಮಾಡಿಸ್ತೀನಿ. ನಾನು ತುಂಬಾ ಅನ್ಲಕ್ಕಿ ಅಂತ ಹೇಳ್ಕೊತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಈ ಡಾಬಾಗೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಾನು, ಇಲ್ಲಿ ನಾಟಿ ಕೋಳಿ ಉಪ್ಕರಿ, ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಕಾಲ್ ಸೂಪು ಟ್ರೈ ಮಾಡಬೇಕು ಅಂತ. ಬಟ್ ನನಗೆ ಇವತ್ತು ಸಿಕ್ಕಿರೋದೇನೆಂದರೆ ನಾಟಿ ಕೋಳಿ ಕಾಲ್ ಸೂಪು. ಮತ್ತು ಅದು 2 ಮಿಸ್ ಆಗೋಗೈತೆ. ಯಾಕಂದರೆ ಇಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈ ಒಂದು ಡಾಬಾದಲ್ಲಿ, ಶಂಕರ್ ಡಾಬಾದಲ್ಲಿ. ಎಲ್ಲ ಫುಲ್ ಖಾಲಿ ಆಗೋಗ್ಬಿಟ್ಟಿದೆ. ಈಗ ನಾವು ಮಾಡಿಸ್ಕೊಬೇಕಂದ್ರೆ ಇವಾಗ ಮತ್ತೆ ಕೋಳಿನ ಕೊಯ್ದು ಅವೆಲ್ಲ ತುಂಬಾ ಪ್ರೋಸೆಸ್ ಇದೆ, ಬೇಡ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ಒಂದು ಕಾಲ್ ಸೂಪ್ನ ತೊಗೊಂಬಂದಿದ್ದೀವಿ. ನಾಟಿ ಕೋಳಿ ಕಾಲ್ ಸೂಪ್ನ ತರಿಸ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡ್ತೀನಿ. ನಾನು ತುಂಬ ದಿನ ಕನಸು ಗುರು ಇದು, ನನ್ನ ಮಾಲೂರಲ್ಲಿ ಶಂಕರ್ ಡಾಬಾಗೆ ಬರಬೇಕು, ಈ ಕಾಲ್ ಸೂಪ್ನ ಟ್ರೈ ಮಾಡೇಬೇಕು ಅಂತ. ನೋಡ್ರಿ, ಈ ಥರ ಕೊಡ್ತಾರೆ, ತುಂಬ ಕೊಡ್ತಾರೆ ಗುರು. ಟೇಸ್ಟ್ ಮಾಡೋಣ. ಘಾಟು ಸಕ್ಕತ್ತಾಗಿದೆ ಗುರು. ಈ ಫ್ಲೇವರು ನಾನು ಒಂದ್ಸಲಿ ಕಾಲ್ ಸೂಪು ಸೇಮ್ ಹಿಂಗೆ ಬರುತ್ತಲ್ಲ, ಕುರಿ ಕಾಲ್ ಸೂಪುನು ಸೇಮ್ ಇದೇ ಥರ ಬರುತ್ತೆ. ಚೆನ್ನಾಗಿದೆ. ಕುಡಿಬೇಕು ಅಂತ ಕುಡಿತಾನೆ ಇದ್ದೀನಿ. ಅಲ್ಟಿ ಗುರು, ಕಾಲ್ ಸೂಪ್ ಮಾತ್ರ ಸಕ್ಕತ್ತಾಗಿದೆ. ನಾವು ಈ ಒಂದು ಫುಡ್ ಚಾಲೆಂಜ್ ನ ಮಾಡ್ಬೇಕು ಅಂತ ತುಂಬಾ ದಿವಸಗಳಿಂದ ಅನ್ಕೊಂಡಿದ್ದೆ. ಬಟ್ ಇವತ್ತು ಈ ಚಾಲೆಂಜ್ ನಾನು ಎಲ್ಲಿ ಮಾಡ್ಬೇಕು ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ನಾನು. ಅದಕ್ಕೆ ನನಗೆ ಪರ್ಫೆಕ್ಟ್ ಆಗಿ ಒಂದು ಲೊಕೇಶನ್ ಅಂತ ಬಂದಿದ್ದು ಶಂಕರ್ ಡಾಬಾ. ಭವ್ಯ ಶಂಕರ್ ಮೇಡಮ್ ಅವರು ನನಗೆ ಇದಕ್ಕೆ ಈ ಚಾಲೆಂಜ್ಗೆ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಮೇಡಮ್, ನಿಮ್ ಕಡೆಯಿಂದ ನಂಗೆ ತುಂಬಾನೇ ಉಪಕಾರ ಆಯ್ತು ಈ ಚಾಲೆಂಜ್ ಮಾಡೋದಕ್ಕೋಸ್ಕರ. ಒಂದು ಸೆಟಪ್ ನ ಮಾಡ್ಕೊಟ್ಟಿದ್ದೀವಿ ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಯ್ತು ಪರ್ಸನಲಿ. ಮೇಡಮ್, ನಿಮ್ಮ ಡಾಬಾ ಬಗ್ಗೆ ನೀವು ಸ್ವಲ್ಪ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನಮ್ಮ ಡಾಬಾದಲ್ಲಿ ಶಂಕರ್ ಡಾಬಾದಲ್ಲಿ ಏನು ಸ್ಪೆಷಲ್ ಅಂದ್ರೆ ನಾಟಿ ಕೋಳಿ ಉಪ್ಕರಿ. ನಾಟಿ ಕೋಳಿನೇ ಸಿಗೋದಿಲ್ಲಿ. ಬಂದು ಅಲ್ಲೇ ಮಾಡಿಸ್ಕೊಂಡು ಕಸ್ಟಮರ್ ಬಂದು ಯಾವ ಸೆಲೆಕ್ಟ್ ಮಾಡ್ತಾರೋ ಅದನ್ನ ಸೆಲೆಕ್ಟ್ ಮಾಡಿದ್ದನ್ನೇ ಮಾಡ್ಕೊಡೋದು ಅಲ್ಲೇ ಸ್ಪಾಟಲ್ಲೇ. ಫ್ಯಾಮಿಲಿಗೆ ಸಪ್ರೇಟ್ ಅಂತಾನೆ ಒಂದು ಇದಿದೆ ನಮ್ದ್ರಲ್ಲಿ ಸ್ಪೆಷಲ್ ಆಗಿ. ಎಲ್ಲ ಬಂದು ಇಲ್ಲಿ ಶಂಕರ್ ಡಾಬಾದಲ್ಲಿ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದೀನಿ. ಕೊನೆಗೂ ವಿಡಿಯೋ ಮುಗಿಸೋ ಸಮಯ ಬಂದೇ ಬಿಡ್ತು. ಈ ವಿಡಿಯೋ ಹೇಗಿತ್ತು ಬೇಗ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ತಗೊಂಡ್ಬರ್ತೀನಿ ಅನ್ನೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೇಳ್ದಂಗೆ ನಿಮ್ಮ ಮೈಂಡ್ ಗೆ ಏನಾದ್ರು ವಿಡಿಯೋ ನೋಡೋ ಟೈಮಲ್ಲಿ ಈ ತರ ಚಾಲೆಂಜ್ ಮಾಡಿದ್ರು ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಏನಾದ್ರು ಮೈಂಡ್ ಬಂತು ಅಂದ್ರೆ ಜಸ್ಟ್ ಒಂದು ಕಮೆಂಟ್ ಹಾಕಿ. ಆ ಕಮೆಂಟ್ ನಾನು ನೋಡಿ ಆ ಚಾಲೆಂಜ್ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಲ್ಲ, MNG ಕಿರಣ್ ಅಂದ್ರೆ ಚಾಲೆಂಜ್ ಅಂದ್ರೆ MNG ಕಿರಣ್ ಅಂತ. ವಿಡಿಯೋ ಎಂಡ್ ಮಾಡೋಣ. ವಿಡಿಯೋ ಆಗಿತ್ತು ಬೇಗ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.